Hello students. So welcome back to my channel. ಸೊ ನೀವೇನಾದ್ರೂ SSLC ಸ್ಟೂಡೆಂಟ್ ಆಗಿದ್ದೀರಾ ಅಂದ್ರೆ ಈ ಒಂದು ಅಪ್ಡೇಟ್ ನಿಮಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದನ್ನ ಮಿಸ್ ಮಾಡ್ದಲೆ ಎಂಡ್ ವರೆಗೂ ನೋಡಿ. ಸೊ ಅಪ್ಡೇಟ್ ಏನಂತ ಅಂದ್ರೆ ಈ ಕರ್ನಾಟಕ SSLC ಮತ್ತೆ PUC ಎಕ್ಸಾಮ್ ಏನು 2025 ಏನು ಆಲ್ರೆಡಿ ಈ ವರ್ಷ ನಡೆದಿದೆಯೋ ಅಂದ್ರೆ ಪ್ರೀವಿಯಸ್ ಇಯರ್ ಕೂಡ ನಡೆದಿದೆ. ಅದು ಯಾವ ತರ ಫೇಸಸ್ ಅಲ್ಲಿ ನಡೀತಾ ಇತ್ತು ಅಂದ್ರೆ ಎಕ್ಸಾಮ್ 1, ಎಕ್ಸಾಮ್ 2 ಮತ್ತೆ ಎಕ್ಸಾಮ್ 3 ಅಂತ 3 ಎಕ್ಸಾಮ್ಸ್ ನ ಕಂಡಕ್ಟ್ ಮಾಡ್ತಾರೆ. ಇದು ಆಲ್ರೆಡಿ ನೀವು SSLC ಸ್ಟೂಡೆಂಟ್ ಆಗಿದ್ದೀರಾ ಅಂದ್ರೆ ನಿಮ್ಮ ಟೀಚರ್ಸ್ ನಿಮ್ಗೂ ತಿಳಿಸಿರ್ತಾರೆ ಇದನ್ನ. ಬಟ್ ಏನಂತ ಇಲ್ಲಿ ನ್ಯೂಸ್ ಬರ್ತಾ ಇದೆ ಅಂದ್ರೆ ಈ ನಮ್ಮ ಏನ್ KSEAB ಬೋರ್ಡ್ ಅಂದ್ರೆ ಕರ್ನಾಟಕ ಸೆಕೆಂಡರಿ ಎಜುಕೇಶನ್ ಬೋರ್ಡ್ ಏನಿದೆಯೋ ಅವರು ಏನಂತ ಡಿಸೈಡ್ ಮಾಡ್ತಾ ಇದಾರೆ ಅಂದ್ರೆ ಮೇ ಬಿ ಇದನ್ನ ಡಿಸ್ಕಂಟಿನ್ಯೂ ಮಾಡ್ಬೋದು. ಯಾವ್ದಾದ್ರೆ ನಿಮ್ಮ ಥರ್ಡ್ ಅಟೆಂಪ್ಟ್ ಫಾರ್ SSLC ಮತ್ತೆ PUC ಎಕ್ಸಾಮ್ ಯಾವಾಗಿಂದ ಇದು ನೆಕ್ಸ್ಟ್ ವರ್ಷ ಏನ್ ಬರೀತಾ ಇದಾರಲ್ಲ ಅಂದ್ರೆ ಈ ಅಕಾಡೆಮಿಕ್ ಇಯರ್ ಇಂದ 2025 ಮತ್ತೆ 26 ಅಕಾಡೆಮಿಕ್ ಇಯರ್ ಇಂದ ನಾವು ಇಂಪ್ಲಿಮೆಂಟ್ ಮಾಡೋಣ. ಏನಂದ್ರೆ ಅದು ಈ ಎಕ್ಸಾಮ್ 3 ಇದು ನೆಸೆಸಿಟಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ. 2 ಎಕ್ಸಾಮ್ ಕಂಡಕ್ಟ್ ಮಾಡಿ ಸಾಕು. ಇವಾಗ ಇದಕ್ಕೆ ಸಾವಿರಾರು ರೀಸನ್ಸ್ ಇದೆ. ನಮಗೆ ಒಂದ್ 2-3 ರೀಸನ್ ಕೊಟ್ಟಿದ್ದಾರೆ. ಏನಂತ ಅಂದ್ರೆ ನೋಡಿ ಇದೇ ಆರ್ಟಿಕಲ್ ಅಲ್ಲಿ ನಿಮ್ಗೆ ರೀಸನ್ಸ್ ಪ್ರೆಸೆಂಟ್ ಮಾಡಿದ್ದಾರೆ. ಏನಂತ ನೋಡೋಣ. ನೋಡಿ ಒಂದ್ ರೀಸನ್ ಏನಂದ್ರೆ ಡಿಫಿಕಲ್ಟ್ ವೆದರ್ ಕಂಡೀಷನ್ಸ್ ಫಾರ್ ಸ್ಟೂಡೆಂಟ್ಸ್ ಅಂತ ಹೇಳ್ತಾ ಇದ್ದಾರೆ. ಏನಂದ್ರೆ ಈ ನಮ್ಮ ಎಕ್ಸಾಮ್ 3 ಅಂದ್ರೆ ಎಕ್ಸಾಮ್ 1 ಎಕ್ಸಾಮ್ 2 ಮಾರ್ಚ್ ಏಪ್ರಿಲ್ ಅಷ್ಟೊತ್ತು ಕಂಪ್ಲೀಟ್ ಆಗ್ಬಿಟ್ಟಿರುತ್ತೆ. ಈ ಜೂನ್ ಜುಲೈ ಬರೋಷ್ಟರಲ್ಲಿ ಮಾನ್ಸೂನ್ ಸ್ಟಾರ್ಟ್ ಆಗಿರುತ್ತೆ. ಕರೆಕ್ಟಾ? ಅಂಡ್ ಮಾನ್ಸೂನ್ ಬಂದು ವಿಲ್ ಬಿ ಅಟ್ ಇಟ್ಸ್ ಪೀಕ್ ಅಂತ ಹೇಳ್ತಾ ಇದ್ದಾರೆ. ಸೊ ಆ ಟೈಮ್ ಅಲ್ಲಿ ಮಕ್ಕಳಿಗೆ ಕಮ್ಯೂಟ್ ಆಗೋದಕ್ಕೆ ಅಂದ್ರೆ ಏನಂತ ಅರ್ಥ ಅಂದ್ರೆ ಟ್ರಾನ್ಸ್ಪೋರ್ಟ್ ಆಗೋದಕ್ಕೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಪ್ರಾಬ್ಲಮ್ ಆಗುತ್ತೆ ಮಕ್ಕಳಿಗೆ ಜೂನ್ ಜುಲೈ ಟೈಮಲ್ಲಿ. ಆ್ಯಂಡ್ ಎಕ್ಸಾಮ್ 3 ಬರೋಷ್ಟರಲ್ಲಿ ಜೂನ್ ಜುಲೈನೇ ಆಗಿರುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಅದಕ್ಕೆ ಒಂದು ರೀಸನ್ ಕೊಡ್ತಾ ಇದ್ದಾರೆ. ಇನ್ನೊಂದು ರೀಸನ್ ಏನಂದ್ರೆ ಲೋ ಪಾರ್ಟಿಸಿಪೇಷನ್ ಆ್ಯಂಡ್ ರಿಸಲ್ಟ್ಸ್ ಆ್ಯಡ್ ಟು ದಿ ಕನ್ಸರ್ನ್. ಏನಂತ ಅರ್ಥ ಅಂದ್ರೆ ಒಂದು ಮಕ್ಕಳು ಎಕ್ಸಾಮ್ಸ್ಗೆ ಅಟೆಂಡ್ ಆಗ್ತಾ ಇಲ್ಲ. ಅರ್ಥ ಆಗ್ತಾ ಇದೆ? ರಿಪೋರ್ಟ್ ಪ್ರಕಾರ ಹೇಳಿದ್ರೆ ಮಕ್ಕಳು ಎಕ್ಸಾಮ್ 3 ಅಂದ್ರೆ ಎಕ್ಸಾಮ್ 1 ಎಕ್ಸಾಮ್ 2 ಎಕ್ಸಾಮ್ 3 ಯಾಕೆ ಮಾಡ್ತಾರೆ ಅಂದ್ರೆ ಬೇಸಿಕಲಿ ಏನ್ ಫೇಲ್ ಆದ್ರೆ ಪಾಸ್ ಮಾಡ್ಕೊಳೋದಕ್ಕೆ ಮಾತ್ರ ಅಂತಲ್ಲ. ನೀವು ಇವನ್ ಪಾಸ್ ಆಗಿದ್ರು ಕೂಡ ನಿಮ್ಮ ಎಕ್ಸಾಮ್ನ ನೀವು ಏನ್ ಮಾಡ್ಬೋದು ಅಂದ್ರೆ ನಿಮ್ಮ ಪೇಪರ್ನ ಒಂದ್ ಸೆಕೆಂಡ್ ಅದನ್ನ ಕೊಟ್ಟು ನಿಮ್ಮ ಮಾರ್ಕ್ಸ್ನ ಇಂಪ್ರೂವ್ ಮಾಡ್ಕೊಬಹುದು. ಸೊ ಮಕ್ಳು ಏನಂದ್ರೆ ಪಾರ್ಟಿಸಿಪೇಷನ್ ಅದರಲ್ಲಿ ಜಾಸ್ತಿ ತೋರಿಸ್ತಾ ಇಲ್ಲ. ಅರ್ಥ ಆಗ್ತಾ ಇದೆ? ಅಂಡ್ ಪಾರ್ಟಿಸಿಪೇಟ್ ಆದ್ರೂ ಏನಾಗ್ತಾ ಇದೆ ರಿಸಲ್ಟ್ಸ್ ಡೌನ್ ಆಗ್ತಾ ಇದೆ. ಸೊ ದೇರ್ ಫೋರ್ ಏನಂತ ಡಿಕ್ಲೇರ್ ಮಾಡ್ತಾ ಇದಾರೆ ಅಂದ್ರೆ ಈ ನಮ್ಮ CBSE ಪ್ಯಾಟರ್ನ್ ತರಾನೇ CBSE ಅವರು ಕೂಡ ಏನ್ ಮಾಡ್ತಾರೆ ಅಂದ್ರೆ ಎಕ್ಸಾಮ್ 1 ಎಕ್ಸಾಮ್ 2 ಎರಡೇ ಎಕ್ಸಾಮ್ ಮಾಡೋದು. ಸೊ ನಮ್ಮ ಕರ್ನಾಟಕ ಸೆಕೆಂಡರಿ ಬೋರ್ಡ್ ಅವರು ಕೂಡ ಇದೇ ತರ ಡಿಸೈಡ್ ಮಾಡ್ತಾ ಇದ್ದಾರೆ. 2 ಎಕ್ಸಾಮ್ ಇದ್ರೆ ಸಾಕು, 3ನೇ ಎಕ್ಸಾಮ್ ಅವಶ್ಯಕತೆ ಇಲ್ಲ. ಅರ್ಥ ಆಗ್ತಾ ಇದೆಯಾ? ಸೊ ಈ ಒಂದು ವಿಡಿಯೋ ನಾನು ಈ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ಏನಾದರೂ ನಿಮಗೆ ಫರ್ದರ್ ಅಪ್ಡೇಟ್ಸ್ ಬೇಕಿದೆ ಅಂದ್ರೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದೇನಂದ್ರೆ ಬೆಲ್ ಐಕನ್ನ ಹಿಟ್ ಮಾಡ್ಕೊಳ್ಳಿ.